ಹಾಯ್ ಎವ್ರಿವನ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮೈಕ್ರೋ ಕಂಟ್ರೋಲರ್ ಮತ್ತು ಮೈಕ್ರೋ ಪ್ರಾಸೆಸರ್ದು ಡಿಫ್ರೆನ್ಸಸ್ ಹೇಳಿದ್ದೆ. ಅದರಲ್ಲಿ ಒಂದು ಪಾಯಿಂಟ್ ಇತ್ತು, ಏನಂತ ಅಂದರೆ ಮೈಕ್ರೋ ಕಂಟ್ರೋಲರ್ ಇಸ್ ಬೇಸ್ಡ್ ಆನ್ ಹಾರ್ವರ್ಡ್ ಆರ್ಕಿಟೆಕ್ಚರ್ ಆ್ಯಂಡ್ ಮೈಕ್ರೋ ಪ್ರಾಸೆಸರ್ ಈಸ್ ಬೇಸ್ಡ್ ಆನ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಂತ ಹೇಳಿದ್ದೆ. ಏನಿದು ಆರ್ಕಿಟೆಕ್ಚರ್ ಅಂತ ಅಂದರೆ ಈ ಎಲ್ಲ ಇವಾಗ ನೀವು ಮೈಕ್ರೋ ಪ್ರಾಸೆಸರ್ ಓದಿದ್ದೀರಾ, ಮೈಕ್ರೋ ಪ್ರಾಸೆಸರಲ್ಲಿ ರ್ಯಾಮು ರಾಮ್ ಬಗ್ಗೆ ಎಲ್ಲ ಓದಿದ್ದೀರಾ. ಅದೇ ಥರ ಬೇಸ್ಡ್ ಆನ್ ದ ಮೆಮೊರಿ ಆರ್ಕಿಟೆಕ್ಚರ್ ನಾವು ಎರಡು ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ. ಒಂದು ಹಾರ್ವರ್ಡ್ ಆರ್ಕಿಟೆಕ್ಚರ್, ಇನ್ನೊಂದು ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಂತ. ಏನಿದು ಆರ್ಕಿಟೆಕ್ಚರ್ ಅಂತ ಅಂದರೆ ಇವಾಗ ಪ್ರತಿಯೊಂದು ಮೈಕ್ರೋ ಪ್ರಾಸೆಸರ್ ಆಗಿರ್ಬೋದು, ಮೈಕ್ರೋ ಕಂಟ್ರೋಲರ್ ಆಗಿರ್ಬೋದು, ಮೆಮೊರಿ ಇದ್ದೇ ಇರುತ್ತೆ. ಆ ಮೆಮೊರಿನಲ್ಲಿ ನಾವು ಎರಡು ಥರ ಡಿವೈಡ್ ಮಾಡ್ಕೊಬೋದು. ಮೆಮೊರಿ ಈಸ್ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಒಂದು ಪ್ರೋಗ್ರಾಮ್ ಮೆಮೊರಿ, ಇನ್ನೊಂದು ಡೇಟಾ ಮೆಮೊರಿ. ಈ ಪ್ರೋಗ್ರಾಮ್ ಮೆಮೊರಿನ ನಾವು ಇನ್ಸ್ಟ್ರಕ್ಷನ್ಸ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಡೇಟಾನ ಸೇವ್ ಮಾಡೋದಕ್ಕೋಸ್ಕರ ಡೇಟಾ ಮೆಮೊರಿನ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರೋಗ್ರಾಮ್ ಬರೆದಿದ್ದೀವಿ ಅಂತ ಅಂದ್ಕೊಳ್ಳಿ. MVIA,08H ನೆಕ್ಸ್ಟು ಮೂವ್ B,A ಅಂತ ಇದೆ ಅಂತ ಅಂದ್ಕೊಳ್ಳಿ, ರೈಟ್? ಸೊ ಈ ಇನ್ಸ್ಟ್ರಕ್ಷನ್ ಏನಿದೆ ಅದನ್ನು ನಾವು ಪ್ರೋಗ್ರಾಮ್ ಮೆಮೊರಿನಲ್ಲಿ ಸೇವ್ ಮಾಡ್ತೀವಿ. ಈ ಡೇಟಾ ಏನಿದೆ ಅದನ್ನು ನಾವು ಡೇಟಾ ಮೆಮೊರಿನಲ್ಲಿ ನಾವು ಸೇವ್ ಮಾಡ್ತೀವಿ, ರೈಟ್? ಸೊ ನಾವು ಮೈಕ್ರೋ ಪ್ರಾಸೆಸರ್ ಪ್ರೋಗ್ರಾಮ್ಸ್ನ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ ನಾವು ಏನು ಮಾಡ್ತೀವಿ, ಇನ್ಸ್ಟ್ರಕ್ಷನ್ಸ್ನ ಆಪ್ಕೋಡ್ಸ್ನ ನಾವು ಟೈಪ್ ಮಾಡ್ಕೊತ ಹೋಗ್ತೀವಿ. ಅಂದರೆ ಫಸ್ಟ್ ನಾವು ಇನ್ಸ್ಟ್ರಕ್ಷನ್ಸ್ನ ಟೈಪ್ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಏನು ಮಾಡ್ತೀವಿ, ಡೇಟಾನ ಕೊಡ್ತೀವಿ, ರೈಟ್? ಸೊ ಒಂದು ಪ್ರೋಗ್ರಾಮ್ ಬರೆದಾಗ ಇನ್ಸ್ಟ್ರಕ್ಷನ್ಸ್ನ ಪ್ರೋಗ್ರಾಮ್ ಮೆಮೊರಿನಲ್ಲಿ ಸೇವ್ ಮಾಡ್ತೀವಿ. ಆಮೇಲೆ ಡೇಟಾ ಕೊಡ್ತೀವಲ್ವಾ, ಇನ್ಪುಟ್ ಡೇಟಾ ಕೊಡ್ತೀವಿ ಅಲ್ವಾ, ಅದನ್ನು ನಾವು ಡೇಟಾ ಮೆಮೊರಿನಲ್ಲಿ ಸ್ಟೋರ್ ಮಾಡ್ಕೊತೀವಿ. ಅದೇ ಮೆಮೊರಿಗಳು ಹೆಂಗೆ ನಾವು ಆರ್ಗನೈಸ್ ಮಾಡಿದ್ದೀವಿ ಅನ್ನೋದನ್ನೇ, ಪ್ರೋಗ್ರಾಮ್ ಮೆಮೊರಿನ ಮತ್ತು ಡೇಟಾ ಮೆಮೊರಿನ ನಾವು ಹೆಂಗೆ ಆರ್ಗನೈಸ್ ಮಾಡಿದ್ದೀವಿ ಹಾರ್ವರ್ಡ್ ಆರ್ಕಿಟೆಕ್ಚರಲ್ಲಿ ಮತ್ತು ವಾನ್ ನ್ಯೂಮನ್ ಆರ್ಕಿಟೆಕ್ಚರಲ್ಲಿ ಅನ್ನೋದನ್ನು ನಾವು ನೋಡೋಣ. ಬೇಸ್ಡ್ ಆನ್ ದಿಸ್ ಫಿಗರ್ ಯು ಕ್ಯಾನ್ ಟೆಲ್ ದ ಡಿಫ್ರೆನ್ಸಸ್ ಆಫ್ ಹಾರ್ವರ್ಡ್ ಆ್ಯಂಡ್ ವಾನ್ ನ್ಯೂಮನ್. ಫಿಗರ್ನ ನೋಡ್ತಾ ಇದ್ರೆ ನಾವು ಡಿಫ್ರೆನ್ಸಸ್ ಆಫ್ ಹಾರ್ವರ್ಡ್ ಮತ್ತು ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ನ ಹೇಳ್ಬೋದು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಟೋಟಲಿ ಏನಂತ ಕನ್ಕ್ಲೂಡ್ ಮಾಡ್ಬೋದು ಅಂದರೆ ಪ್ರೋಗ್ರಾಮ್ ಮೆಮೊರಿನ ಡೇಟಾ ಮೆಮೊರಿನ ಹೆಂಗೆ ಆರ್ಗನೈಸ್ ಮಾಡಿದ್ದೀವಿ ಅಂದರೆ ಒಂದು ಮೆಮೊರಿನ ಹೇಗೆ ನಾವು ಆರ್ಗನೈಸ್ ಮಾಡಿದ್ದೀವಿ, ಹೇಗೆ ನಾವು ಹೆಂಗೆ ಆರ್ಗನೈಸ್ ಮಾಡಿದ್ದೀವಿ ಅನ್ನೋದನ್ನು ಹಾರ್ವರ್ಡ್ ಮತ್ತು ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಂತ ಅದರದ್ದು ಡಿಫ್ರೆನ್ಸಸ್ನ ಹೇಳ್ತಾ ಹೋಗ್ತೀವಿ, ರೈಟ್? ಸೊ ಇದರಲ್ಲಿ ಪ್ರೋಗ್ರಾಮ್ ಮೆಮೊರಿನೇ ಸಪ್ರೇಟ್ ಆಗಿದೆ, ಡೇಟಾ ಮೆಮೊರಿನೇ ಸಪ್ರೇಟ್ ಆಗಿದೆ. ಲುಕಿಂಗ್ ಅಟ್ ದ ಫಿಗರ್, ಪ್ರೋಗ್ರಾಮ್ ಮೆಮೊರಿ ಈಸ್ ಸಪ್ರೇಟ್ ಆ್ಯಂಡ್ ಡೇಟಾ ಮೆಮೊರಿ ಈಸ್ ಸಪ್ರೇಟ್ ಆ್ಯಂಡ್ ಇಟ್ ಬೋತ್ ಇಸ್ ಕನೆಕ್ಟೆಡ್ ಟು CPU. ಬಟ್ ಹಿಯರ್ ಏನಾಗಿದೆ, ವಾನ್ ನ್ಯೂಮನ್ ಆರ್ಕಿಟೆಕ್ಚರಲ್ಲಿ ಏನಾಗಿದೆ, ಒಂದೇ ಮೆಮೊರಿನಲ್ಲಿ ಪ್ರೋಗ್ರಾಮ್ ಮೆಮೊರಿ ಇದೆ ಮತ್ತು ಡೇಟಾ ಮೆಮೊರಿ ಇದೆ, ರೈಟ್? ಸೊ ದಿಸ್ ಈಸ್ ದ ಬೇಸಿಕ್ ಡಿಫ್ರೆನ್ಸ್. ಫಸ್ಟ್ ಡಿಫ್ರೆನ್ಸ್ ಏನು ಹೇಳ್ಬೋದು ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಸಪ್ರೇಟ್ ಪ್ರೋಗ್ರಾಮ್ ಮೆಮೊರಿ ಆ್ಯಂಡ್ ಡೇಟಾ ಮೆಮೊರಿ. ಇಲ್ಲೇನಾಗಿದೆ, ಪ್ರೋಗ್ರಾಮ್ ಮೆಮೊರಿ ಆ್ಯಂಡ್ ಡೇಟಾ ಮೆಮೊರಿ ಆರ್ ಆನ್ ದ ಸೇಮ್ ಮೆಮೊರಿ ಸ್ಪೇಸ್ ಅಂತ ಹೇಳ್ಬೋದು, ರೈಟ್? ಆ್ಯಂಡ್ ಇವಾಗ ನಾವು ಒಂದು ಹಾರ್ವರ್ಡ್ ಆರ್ಕಿಟೆಕ್ಚರ್ ಅಂದರೆ ಇವಾಗ ಒಂದು ಮೈಕ್ರೋ ಕಂಟ್ರೋಲರ್ ಮಾಡ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಪ್ರೋಗ್ರಾಮ್ ಮೆಮೊರಿನೇ ಸಪ್ರೇಟ್ ಆಗಿರುತ್ತೆ, ಡೇಟಾ ಮೆಮೊರಿನೇ ಸಪ್ರೇಟ್ ಆಗಿರುತ್ತೆ. ಸೊ ನಾವೇನು ಮಾಡಬೇಕು, ಎರಡು ಮೆಮೊರಿನ ಪರ್ಚೇಸ್ ಮಾಡಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ, ಒಂದೇ ಮೆಮೊರಿನ ಪರ್ಚೇಸ್ ಮಾಡಿಬಿಟ್ಟು ಅದರಲ್ಲಿ ಡಿವಿಷನ್ ಮಾಡ್ಕೊಬೋದು. ಇವಾಗ ನಾವು 10 GB ಮೆಮೊರಿ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ಅದರಲ್ಲಿ 5 GB ಪ್ರೋಗ್ರಾಮ್ ಮೆಮೊರಿಗೆ, ರಿಮೈನಿಂಗ್ 5 GB ಡೇಟಾ ಮೆಮೊರಿಗೆ ಅಂತ ನಾವು ಆರ್ಗನೈಸ್ ಮಾಡ್ಕೊಬೋದು. ಯಾವುದರಲ್ಲಿ, ವಾನ್ ನ್ಯೂಮನ್ ಆರ್ಕಿಟೆಕ್ಚರಲ್ಲಿ. ಬಟ್ ಮೈಕ್ರೋ ಕಂಟ್ರೋಲರ್ ಹಂಗಲ್ಲ, ಪ್ರೋಗ್ರಾಮ್ ಮೆಮೊರಿಗೆ ಬೇರೆದು, ಡೇಟಾ ಮೆಮೊರಿಗೇನೆ ಬೇರೆ ಮೆಮೊರಿನ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಏನು ಹೇಳಿದ್ದೀವಿ ನೋಡಿ, ಮೋರ್ ಹಾರ್ಡ್ವೇರ್ ಈಸ್ ರಿಕ್ವೈರ್ಡ್. ಹಿಯರ್ ಒಂದೇ ಮೆಮೊರಿ ತೊಗೊಂಡ್ಬಿಟ್ರೆ ಎರಡು ಡಿವೈಡ್ ಮಾಡ್ಕೊಬೋದು. ಹಂಗಾಗಿ ಲೆಸ್ ಹಾರ್ಡ್ವೇರ್ ಈಸ್ ರಿಕ್ವೈರ್ಡ್. ಅಂದರೆ 2 memory blocks are required. Here only 1 memory block is required. So more hardware is required, less hardware is required. So ಈ ಥರ ನಾವು ಎರಡು ಮೆಮೊರಿನ ತೊಗೊಂಡಾಗ ಏನಾಗುತ್ತೆ, ಸ್ಪೇಸ್ ಜಾಸ್ತಿ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅದಕ್ಕೆ ನೋಡಿ, ಇಟ್ ಆಕ್ಯುಪೈಸ್ ಮೋರ್ ಸ್ಪೇಸ್. ಇಲ್ಲಿ ಏನಾಗುತ್ತೆ, ಒಂದೇ ಮೆಮೊರಿನ ಡಿವೈಡ್ ಮಾಡ್ಕೊಳ್ಳೋದ್ರಿಂದ ಇಟ್ ಆಕ್ಯುಪೈಸ್ ಲೆಸ್ ಸ್ಪೇಸ್. ಆ್ಯಂಡ್ ಇಲ್ಲಿ ನೋಡಿ, ಸ್ಪೀಡ್ ಆಫ್ ಇದರಲ್ಲಿ ನಮಗೆ ಇವಾಗ ನಾವು ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಫಸ್ಟು ಪ್ರೋಗ್ರಾಮ್ ಬರೆದಾಗ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದರಲ್ಲಿ ಹೋಗಿ ಸೇವ್ ಆಗಿಬಿಡುತ್ತೆ. ಆಮೇಲೆ ಏನಾಗುತ್ತೆ, ಡೇಟಾ ಹೋಗಿಬಿಟ್ಟು ನಾವು ತಿರ್ಗಾ ಇನ್ಪುಟ್ ಡೇಟಾನ ಕೊಟ್ಟಾಗ ಡೇಟಾ ಮೆಮೊರಿನಲ್ಲಿ ಹೋಗಿ ಸೇವ್ ಆಗುತ್ತೆ. ಸೊ ಇದರಲ್ಲೇ ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಈಸ್ ವೆರಿ ಫಾಸ್ಟ್.
ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಈಸ್ ಲೆಸ್. ಯಾಕೆ ಅಂತ ಅಂದರೆ ಫಸ್ಟು ಪ್ರೋಗ್ರಾಮಲ್ಲೇ ಒಂದೊಂದ್ಸಲ ಏನಾಗುತ್ತೆ MVI A,08 ಇದು ಡೇಟಾ, ರೈಟ್. MVI A,08 ಅಂತ ಇದೆ, ಇದು ಇನ್ಸ್ಟ್ರಕ್ಷನ್ನು, ಇದು ಡೇಟಾ. ಸೊ ಇದೇನಾಗಬೇಕು, ಇದು ಪ್ರೋಗ್ರಾಮ್ ಮೆಮೊರಿನಲ್ಲಿ ಸೇವ್ ಆಗಬೇಕು, ಇದು ಏನಾಗಬೇಕು ಡೇಟಾ ಮೆಮೊರಿನಲ್ಲಿ ಸೇವ್ ಆಗಬೇಕು. ಸೊ ಇಲ್ಲೇನಾಗುತ್ತೆ, ಫಸ್ಟ್ 5 GB ನಾವು ಪ್ರೋಗ್ರಾಮ್ ಮೆಮೊರಿಗೆ ಅಂತ ಅಸೈನ್ ಮಾಡಿರ್ತೀವಿ, ನೆಕ್ಸ್ಟ್ 5 GB ಡೇಟಾ ಮೆಮೊರಿಗೆ ಅಂತ ಅಸೈನ್ ಮಾಡಿರ್ತೀವಿ. ಸೊ ಈ ಇನ್ಸ್ಟ್ರಕ್ಷನ್ನ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಫಸ್ಟ್ MVI A ಅಂತ ಬರೆದ್ಬಿಡ್ತೀವಿ. ಆಮೇಲೆ ಏನು ಮಾಡಬೇಕು, ಪ್ರೋಗ್ರಾಮ್ ಮೆಮೊರಿ ಲೊಕೇಶನ್ಸ್ನೆಲ್ಲನೂ ಕವರ್ ಮಾಡಿಕೊಂಡು ಆಮೇಲೆ ಡೇಟಾ ಮೆಮೊರಿಗೆ ಬರಬೇಕಾಗುತ್ತೆ. ಸೊ ಏನಾಗುತ್ತೆ, ಒಂದ್ಸತಿ ನಾವು ಪ್ರೋಗ್ರಾಮ್ ಬರೀಬೇಕು ಅಂದರೆ ವಾನ್ ನ್ಯೂಮನಲ್ಲಿ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗೋ ಸ್ಪೀಡು ನಮಗೆ ಅಂದರೆ ನಿಧಾನಕ್ಕೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಈಸ್ ಲೆಸ್. ಓಕೆನಾ. ನೆಕ್ಸ್ಟು ಇವಾಗ ಸಪೋಸ್ ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಪ್ರೋಗ್ರಾಮ್ ಇವಾಗ ಇನ್ಸ್ಟ್ರಕ್ಷನ್ ಬರಿತಾ ಇರ್ತೀವಿ ಅಂದರೆ ಇವಾಗ ಪ್ರೋಗ್ರಾಮಲ್ಲಿ ಇನ್ಸ್ಟ್ರಕ್ಷನ್ಸ್ ಬರಿತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ದೇರ್ ವಿಲ್ ಬಿ ಇವಾಗ ಜಾಸ್ತಿ ಇನ್ಸ್ಟ್ರಕ್ಷನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ನಮಗೆ ಪ್ರೋಗ್ರಾಮ್ ಮೆಮೊರಿನಲ್ಲಿ ಈ ಜಾಗ ಇರಲ್ಲ ಅಂತ ಅಂದ್ಕೊಳ್ಳಿ. ಇಲ್ಲಿ 5 bytes ಇದೆ, ಇಲ್ಲಿ 5 GB ಇದೆ, ಇಲ್ಲಿ 5 GB ಇದೆ ಅಂತ ಅಂದ್ಕೊಳ್ಳಿ, ರೈಟ್. ಸೊ ಇಲ್ಲಿ 5 GB ಮುಗ್ದೋಗ್ಬಿಟ್ಟಿದೆ ಅಂತ ಅಂದ್ಕೊಳ್ಳಿ, ಬಟ್ ಇಲ್ಲಿ ಇನ್ನೂ ಎಂಟಿ ಇದೆ ಅಂತ ಅಂದ್ಕೊಳ್ಳಿ. ಹಂಗನ್ಬಿಟ್ಟು ನಾವು ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ನ ಡೇಟಾ ಮೆಮೊರಿನಲ್ಲಿ ಹೋಗಿ ಸೇವ್ ಮಾಡೋಕ್ಕಾಗಲ್ಲ. ಇಲ್ಲಿ ಇವಾಗ ಸಪೋಸ್ ಡೇಟಾ ಖಾಲಿಯಾಗಿ ಹೋಗಿದೆ, ಪ್ರೋಗ್ರಾಮ್ ಮೆಮೊರಿ ಇದರಲ್ಲಿ ಇನ್ನೂ ಸ್ಪೇಸ್ ಇದೆ ಅಂತ ಅಂದ್ಕೊಳ್ಳಿ. ಡೇಟಾನ ತೊಗೊಂಡ್ಬಂದು ಪ್ರೋಗ್ರಾಮ್ ಮೆಮೊರಿನಲ್ಲಿ ಸೇವ್ ಮಾಡೋಕ್ಕಾಗಲ್ಲ, ಯಾವುದರಲ್ಲಿ, ಹಾರ್ಡ್ವೇರ್ ಆರ್ಕಿಟೆಕ್ಚರಲ್ಲಿ. ಬಟ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರಲ್ಲಿ ನಾವು ಮೆಮೊರಿ ಸೈಜ್ನ ಅಡ್ಜಸ್ಟ್ ಮಾಡ್ಕೊಬೋದು ಅಥವಾ ಇದರಲ್ಲಿ ಇಂಟರ್ಚೇಂಜ್ ಮಾಡ್ಕೊಬೋದು. ಸಿನ್ಸ್ ಇಟ್ ಈಸ್ ಆಫ್ ಸೇಮ್ ಮೆಮೊರಿ, ಒಂದೇ ಮೆಮೊರಿನಲ್ಲಿ ನಾವು ಡಿವೈಡ್ ಮಾಡ್ಕೊಂಡಿರೋದ್ರಿಂದ ಮೆಮೊರಿ ಲೊಕೇಶನ್ಸ್ನ ನಾವು ಬೇಕಾದ್ರೆ ಏನು ಮಾಡ್ಬೋದು, ಆಲ್ಟರ್ ಮಾಡ್ಕೊಬೋದು. ಅಂದರೆ ಮೆಮೊರಿ ಸೈಜ್ನ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಬಟ್ ಇದರಲ್ಲಿ ನಾವು ಸಪ್ರೇಟ್ ಇಟ್ಕೊಂಡಿರೋದ್ರಿಂದ ಇದರಲ್ಲಿ ನಾವು ಅಡ್ಜಸ್ಟು ಮಾಡೋಕ್ಕಾಗಲ್ಲ, ರೈಟ್. ಸಪ್ರೇಟಾಗಿ ಪ್ರೋಗ್ರಾಮ್ ಮೆಮೊರಿ ಮುಗ್ದೋಯ್ತು ಅಂದರೆ ಎಕ್ಸ್ಟರ್ನಲ್ ಆಗಿ ಪ್ರೋಗ್ರಾಮ್ ಮೆಮೊರಿನ ತೊಗೊಂಡು CPUಗೆ ಇಂಟರ್ಫೇಸ್ ಮಾಡಿಕೊಂಡೆ ನಾವು ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ನ ಸೇವ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಬೇಸಿಕ್ ಡಿಫ್ರೆನ್ಸ್. ಆ್ಯಂಡ್ ದ ನೆಕ್ಸ್ಟ್ ಡಿಫ್ರೆನ್ಸ್ ಇಸ್, ಸಪೋಸ್ ಇವಾಗ ನಮಗೆ ಇಲ್ಲಿ ಯಾವುದೋ ಒಂದು ಡೇಟಾನ ನಾನು ಸೇವ್ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ ಮೆಮೊರಿನಲ್ಲಿ. ನಾನು ಅದನ್ನು ಡೇಟಾನ ವಾಪಸ್ ಅಂದರೆ ಆ ಡೇಟಾನ ವಾಪಸ್ ತೊಗೊಬೇಕು. ಅವಾಗ ಏನು ಮಾಡ್ತೀನಿ, ಡೈರೆಕ್ಟಾಗಿ ಡೇಟಾ ಮೆಮೊರಿಗೆ ಹೋಗ್ತೀನಿ, ಆ ಡೇಟಾನ ವಾಪಸ್ ತೊಗೊಂಡು ಬರ್ತೀನಿ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ, ಇದು ಫಸ್ಟು ಪ್ರೋಗ್ರಾಮ್ ಮೆಮೊರಿ ಬಂದು ಪ್ರೋಗ್ರಾಮ್ ಮೆಮೊರಿ ಲೊಕೇಶನ್ಸ್ ಫಸ್ಟು 5 GB ಮೆಮೊರಿ ಲೊಕೇಶನ್ಸ್ನ ಆಕ್ಸೆಸ್ ಮಾಡಿ ಆಮೇಲೆ ಡೇಟಾ ಮೆಮೊರಿನ ಬರಬೇಕು. ಸೊ ಇಲ್ಲೇನಾಗುತ್ತೆ ಅಂದರೆ ಒಂದು ಸತಿಗೆ ಐದರ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ನಾದ್ರೂ ಫೆಚ್ ಮಾಡ್ಬೋದು ಅಥವಾ ಡೇಟಾನಾದ್ರೂ ತೊಗೊಬೋದು. ಬಟ್ ಇಲ್ಲಿ ಏನಾಗುತ್ತೆ, ಒಂದೇ ಸತಿಗೆ ಯಾವುದನ್ನ ಒಂದು ಇನ್ಸ್ಟ್ರಕ್ಷನ್ನ ಅಥವಾ ಒಂದು ಡೇಟಾನ ನಾವು ರೀಡ್ ಮಾಡ್ಬೋದು ಅಥವಾ ರೈಟ್ ಮಾಡ್ಬೋದು. ಬಟ್ ಇದರಲ್ಲಿ ಹಂಗಾಗಲ್ಲ. ಐದರ್ ಫಸ್ಟು ಡೇಟಾನ ಹಾಕೊಳ್ಬೇಕು ಒಂದ್ಸತಿಗೆ, ಇಲ್ಲ ಅಂತಂದರೆ ಒಂದ್ಸತಿಗೆ ಇನ್ಸ್ಟ್ರಕ್ಷನ್ ಹಾಕೊಬೇಕು, ನೆಕ್ಸ್ಟ್ ಸೈಕಲ್ಗೆ ಪ್ರೋಗ್ರಾಮ್ ಹಾಕೊಬೇಕಾಗುತ್ತೆ. ಇಲ್ಲ ಇವಾಗ ಫಸ್ಟ್ ಸೈಕಲಲ್ಲಿ ನೀವು ಪ್ರೋಗ್ರಾಮ್ ಹಾಕೊಂಡ್ರಿ ಅಂದರೆ ನೆಕ್ಸ್ಟ್ ಅದೇ ಸೈಕಲಲ್ಲಿ ಡೇಟಾನ ಮಾಡೋಕ್ಕಾಗಲ್ಲ. ಒಂದು ಸತಿಗೆ ಒಂದೇ ಆಪ್ರೇಷನ್ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಯಾಕೆ ಅಂತ ಅಂದರೆ ಇದು ಸೇಮ್ ಮೆಮೊರಿ ಸ್ಪೇಸಲ್ಲೇ ಪ್ರೋಗ್ರಾಮ್ ಮೆಮೊರಿನ ಡೇಟಾ ಮೆಮೊರಿನ ಡಿವೈಡ್ ಮಾಡ್ಕೊಂಡು ಮಾಡಿರ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ಎರಡು ಸಪ್ರೇಟ್ ಆಗಿರೋದ್ರಿಂದ ಇವಾಗ ಇಲ್ಲಿ ಯಾವುದೋ ಒಂದು ಇನ್ಸ್ಟ್ರಕ್ಷನ್ನು ಸೇವ್ ಆಗಿದೆ ಅಂದ್ಕೊಳ್ಳಿ, ಇದು ಬೇಕು ನನಗೆ, ಇದರಲ್ಲಿ ಒಂದು ಡೇಟಾವಿದೆ, ಅಟ್ ಎ ಟೈಮ್ ನಾವು ಎರಡನ್ನೂ ಒಟ್ಟಿಗೆ ರೀಡ್ ಮಾಡ್ಬೋದು. ಬಟ್ ಇದರಲ್ಲಿ ಐದರ್ ಓನ್ಲಿ ಒನ್ ಆಪರೇಷನ್ ಕ್ಯಾನ್ ಬಿ ಡನ್ ಅಟ್ ಎ ಟೈಮ್. ಸೊ ಇಲ್ಲಿ ಏನು ಹೇಳಿದ್ದೀನಿ, ಡೇಟಾ ಆ್ಯಂಡ್ ಪ್ರೋಗ್ರಾಮ್ ಕ್ಯಾನ್ ಬಿ ಫೆಚ್ಡ್ ಸಪ್ರೇಟಾಗಿ ಫೆಚ್ ಮಾಡ್ಬೋದು ಮತ್ತು ಅಟ್ ಎ ಟೈಮ್ ಒಂದೇ ಸತಿ ಫೆಚ್ ಮಾಡ್ಬೋದು. ಬಟ್ ಇದರಲ್ಲಿ ಏನಾಗುತ್ತೆ, ಐದರ್ ಡೇಟಾ ಆರ್ ಪ್ರೋಗ್ರಾಮ್ ಕ್ಯಾನ್ ಬಿ ಫೆಚ್ಡ್ ಅಟ್ ಎ ಟೈಮ್. ಐದರ್ ಡೇಟಾ ಒಂದು ಸತಿಗೆ ಫೆಚ್ ಮಾಡ್ಬೋದು, ಇಲ್ಲಾಂದರೆ ಯಾವುದನ್ನ ಒಂದು ಇನ್ಸ್ಟ್ರಕ್ಷನ್ ಅಥವಾ ಒಂದು ಪ್ರೋಗ್ರಾಮ್ನ ಒಂದು ಸತಿಗೆ ಫೆಚ್ ಮಾಡ್ಬೋದು, ಅಟ್ ಎ ಟೈಮ್ ಫೆಚ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದು ಇದರಲ್ಲಿ ಕಂಟ್ರೋಲ್ ಯೂನಿಟ್ ಇಸ್ ಕಾಂಪ್ಲೆಕ್ಸ್. ಏನಕ್ಕೆ ಅಂತ ಅಂದರೆ, ಸಿನ್ಸ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಆರ್ ಫೆಚ್ಡ್ ಸೈಮಲ್ಟೇನಿಯಸ್ಲಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಒಂದೇ ಸತಿಗೆ ಎರಡು ಆಪ್ರೇಷನ್ನು ಪರ್ಫಾರ್ಮ್ ಮಾಡ್ಬೋದು, ರೈಟ್. ಅಂದರೆ ಪ್ರೋಗ್ರಾಮ್ ಮೆಮೊರಿನಲ್ಲಿರೋ ಇನ್ಸ್ಟ್ರಕ್ಷನ್ ಅಥವಾ ಡೇಟಾನಲ್ಲಿರೋ ಇನ್ಸ್ಟ್ರಕ್ಷನ್, ಡೇಟಾನಲ್ಲಿ ಯಾವುದೋ ಒಂದು ಡೇಟಾ ಇದೆ, ಇವಾಗ ಇದು ಯಾವುದೋ ಒಂದು ಮೆಮೊರಿ ಲೊಕೇಶನಲ್ಲಿ ಒಂದು ಡೇಟಾ ಇದೆ, ಅದನ್ನು ತೊಗೊಬೇಕು. ಇದರಲ್ಲಿ ಯಾವುದೋ ಒಂದು ಆಪ್ರೇಷನ್ ಪರ್ಫಾರ್ಮ್ ಮಾಡಬೇಕು, ಅದನ್ನು ತೊಗೊಬೇಕು. ಎರಡನ್ನೂ ಒಟ್ಟಿಗೆ ತೊಗೊಬೋದು ಇದರಲ್ಲಿ. ಅದನ್ನು ನಾನು ಹೇಳಿರೋದು ಡೇಟಾ ಆ್ಯಂಡ್ ಪ್ರೋಗ್ರಾಮ್ ಕ್ಯಾನ್ ಬಿ ಫೆಚ್ಡ್ ಸೆಪರೇಟ್ಲಿ. ಇಲ್ಲಿ
ಮಲ್ಟಿ ಫಂಕ್ಷನ್ ಅಕ್ಕರ್ ಆಗ್ತಿದೆ. ಒಂದೇ ಸತಿಗೆ ಪ್ರೋಗ್ರಾಮ್ನಲ್ಲಿರೋದು ಡೇಟಾನು ಫೆಚ್ ಮಾಡ್ತಿದ್ದೀವಿ, ಡೇಟಾ ಮೆಮೊರಿಯಲ್ಲಿರೋ ಡೇಟಾನು ಫೆಚ್ ಮಾಡ್ತಾ ಇದ್ದೀವಿ. ಸೊ ಇಲ್ಲೇನಾಗಿದೆ, ಮಲ್ಟಿ ಫಂಕ್ಷನ್ಸು ಆಗ್ತಿರೋದ್ರಿಂದ ಕಂಟ್ರೋಲ್ ಯೂನಿಟ್ ಸಖತ್ತು ಕಾಂಪ್ಲೆಕ್ಸ್ ಆಗಿರುತ್ತೆ. ಕಂಟ್ರೋಲ್ ಯೂನಿಟ್ಟು ಎರಡು ಆಪರೇಷನ್ನ ಕಂಟ್ರೋಲ್ ಮಾಡ್ತಾ ಇದೆ. ಸೊ ಅದಕ್ಕೆ ಕಷ್ಟ ಆಗುತ್ತೆ ಕಂಟ್ರೋಲ್ ಯೂನಿಟ್ಗೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂತಂದರೆ ಕಂಟ್ರೋಲ್ ಯೂನಿಟ್ ಇಸ್ ಸಿಂಪಲ್. ಯಾಕೆ ಅಂತಂದರೆ ಐದರ್ ಒಂದು ಸತಿಗೆ ಪ್ರೋಗ್ರಾಮಲ್ಲಿರೋ ಇನ್ಸ್ಟ್ರಕ್ಷನ್ನ ತೊಗೊಬೋದು, ನೆಕ್ಸ್ಟ್ ಸತಿಗೆ ಡೇಟಾನಲ್ಲಿರೋದನ್ನು ತೊಗೊಬೋದು. ಸಪೋಸ್ ಫಸ್ಟು ಡೇಟಾದಲ್ಲಿರೋ ಡೇಟಾ ಮೆಮೊರಿಯಲ್ಲಿರೋ ಡೇಟಾನ ತೊಗೊತೀನಿ ಅಂತಂದರೆ ನೆಕ್ಸ್ಟ್ ಸತಿಗೆ ಪ್ರೋಗ್ರಾಮ್ ಮೆಮೊರಿಯಲ್ಲಿರೋ ಇನ್ಸ್ಟ್ರಕ್ಷನ್ನ ಫೆಚ್ ಮಾಡೋದಕ್ಕೆ ಸಾಧ್ಯ. ಒಂದು ಸತಿಗೆ ಒಂದೇ ಆಪರೇಷನ್ನ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಕಂಟ್ರೋಲ್ ಯೂನಿಟ್ ಸಿಂಪಲ್ ಆಗಿರುತ್ತೆ. ಸೊ ಅದರಲ್ಲಿ ನಮಗೆ ಮೈಕ್ರೋ ಕಂಟ್ರೋಲರ್ ಯೂಸಸ್ ಹಾರ್ಡ್ವೇರ್ ಆರ್ಕಿಟೆಕ್ಚರ್, ಮೈಕ್ರೋ ಪ್ರೊಸೆಸರ್ ಯೂಸಸ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ದಿಸ್ ಇಸ್ ನಥಿಂಗ್ ಬಟ್ ಹೌ ಈ ಹಾರ್ಡ್ವೇರ್ ಆರ್ಕಿಟೆಕ್ಚರ್, ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಬಂದು ಹೌ ದ ಮೆಮೊರಿ ಈಸ್ ಆರ್ಗನೈಸ್ಡ್, ಎಸ್ಪೆಷಲಿ ಪ್ರೋಗ್ರಾಮ್ ಮೆಮೊರಿನ, ಡೇಟಾ ಮೆಮೊರಿನ ಹೆಂಗೆ ಆರ್ಗನೈಸ್ ಮಾಡಿರ್ತೀವಿ ಅಂತ ಅರ್ಥ. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ಸ್ ಮಾಡಿ ಕೇಳಿ. ಥ್ಯಾಂಕ್ ಯು.